KGF2 ಟೀಸರ್ ಲೀಕ್ ನ ಹಿಂದೆ ಯಾರ ಕೈವಾಡ ಇದೆ? ರಾಕಿಂಗ್ ಸ್ಟಾರ್ ಸಿನಿಮಾ ಟೀಸರ್ಗೆ ದ್ರೋಹ ಬಗೆದಿದ್ದಾದ್ರೂ ಯಾರು? KGF2 ಟೀಸರ್ ಲೀಕ್ಗೆ ಅಸಲಿ ಸತ್ಯ ಆದ್ರೂ ಏನ್ ಗೊತ್ತಾ? KGF2ಗೆ ಲೀಕಾಸುರರ ಕಾಟ ಈಗ ಅಂಟಿಕೊಂಡಂಗೆ ಕಾಣಿಸ್ತಾ ಇದೆ. KGF2 ಟೀಸರ್ ಲೀಕ್ ಮಾಡಿದ್ದು ಯಾರು? ಇದರ ಹಿಂದೆ ಇರುವಂತಹ ವ್ಯಕ್ತಿ ಆದ್ರೂ ಯಾರು? ಏನಿದರ ಹಿಂದೆ ಇರುವಂತಹ ಅಸಲಿ ಕಹಾನಿ ಎಲ್ಲವನ್ನ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತೀವಿ. ಸೊ ಹಲವು ರೀತಿಯಾದಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. KGF ನ 2 ಟೀಸರ್ ಇವತ್ತು ಬಿಡುಗಡೆ ಆಗಬೇಕಾಗಿತ್ತು. ಅದನ್ನ ನಿನ್ನೆನೆ ಯಾರು ಅದನ್ನ ಬಿಡುಗಡೆ ಮಾಡಿಬಿಟ್ರು. ಏಕಾಏಕಿ ಲೀಕ್ ಆಯ್ತು. ಹೇಗ್ ಲೀಕ್ ಆಯ್ತು? ಯಾತಕ್ಕೋಸ್ಕರ ಲೀಕ್ ಆಯ್ತು? ಹಾಗಿದ್ರೆ KGF2 ನಲ್ಲಿ ಯಾರು ಈ ರೀತಿ ಲೀಕ್ ಮಾಡ್ತಾ ಇರೋರು? ಇವೆಲ್ಲವೂ ಕೂಡ ಈಗ ಒಂದು ರೀತಿಯಾದಂತಹ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ ಅವರ ಸಿನಿಮಾ ರಂಗದಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬ ಇವತ್ತು ಬೆಳಿಗ್ಗೆ 10:18 ಅದನ್ನ ಬಿಡುಗಡೆ ಮಾಡೋಕೆ ತಯಾರಿಯನ್ನ ಮಾಡ್ಕೊಂಡಿದ್ರು. ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಟೀಸರ್ ಅನ್ನ ನಿನ್ನೆನೆ ಕಿಡಿಗೇಡಿಗಳು ಬಿಡುಗಡೆ ಮಾಡಿದ್ರು. ಯಾರು ಆ ಕಿಡಿಗೇಡಿಗಳು? ಟೀಸರ್ ಕದ್ದಂತ ಕಿರಾತಕರು ಯಾರು? ಹಾಗಿದ್ರೆ ಟೀಸರ್ ಲೀಕ್ ಮಾಡಿದ್ದು ಇವರೇನಾ? ಯಾರು? ಇವತ್ತು ಬೆಳಿಗ್ಗೆ 10:18 ಅದು ಬಿಡುಗಡೆ ಆಗಬೇಕಾಗಿತ್ತು. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ಸೊ ಟೀಸರ್ ರಿಲೀಸ್ ಮಾಡಿ ಅವರಿಗೆ ಗಿಫ್ಟ್ ಕೊಡಬೇಕು ಅಂತ ಚಿತ್ರತಂಡ ಇತ್ತು. ಆದ್ರೆ ಟೀಸರ್ ಅನ್ನೇ ಲೀಕ್ ಮಾಡಿ ಅದನ್ನ ಬಿಡುಗಡೆಯನ್ನ ಮಾಡಿದ್ರು. ಆ ಕಿಡಿಗೇಡಿಗಳ ಯಾರು? ಹಾಗಿದ್ರೆ ಈಗ KGF2ಗೆ ಕಿಡಿಗೇಡಿಗಳ ಕಾಟ ಈಗ ತಪ್ಪಿಲ್ವಾ? ಹಾಗಿದ್ರೆ ಚಾಲೆಂಜ್ಗಾಗಿ KGF ಟೀಸರ್ ಅನ್ನ ಲೀಕ್ ಮಾಡಿದ್ರ? KGF2 ಟೀಸರ್ ಹ್ಯಾಕ್ ಮಾಡ್ತೀವಿ ಅಂತ ಚಾಲೆಂಜ್ ಅನ್ನ ಹಾಕಿದ್ರ? ಆ ಚಾಲೆಂಜ್ ಹಾಕಿಯೇ KGF2 ಟೀಸರ್ ಅನ್ನ ಕದ್ದರ? ಯಾರವರು? ಟೀಸರ್ ಕದ್ದು ಚಾಲೆಂಜ್ ತೀರಿಸಿಕೊಳ್ತಾ ಆ ಗ್ಯಾಂಗ್ ಚಾಲೆಂಜ್ಗಾಗಿ KGF ಟೀಸರ್ ಅನ್ನ ಲೀಕ್ ಮಾಡಿದ್ರ ಅನ್ನೋ ಪ್ರಶ್ನೆ ಈಗ. ಹಾಗಿದ್ದಾಗ ಚಾಲೆಂಜ್ ಮಾಡಿದಂಥವರಾದರೂ ಯಾರು? ಯಾರಿಗೆ ಈ ಚಾಲೆಂಜ್ ಅನ್ನ ಮಾಡಿದ್ರು? ಯಾತಕ್ಕೋಸ್ಕರ ಚಾಲೆಂಜ್ ಮಾಡಿದ್ರು? ಹಲವು ರೀತಿಯಾದಂತಹ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಬಟ್ ಟೀಸರ್ ಅನ್ನ ಕದ್ದಿದ್ದಂತೂ ಇದೆ, ಲೀಕ್ ಮಾಡಿದ್ದಂತೂ ಆಗೋಗಿದೆ. ಬಟ್ ಚಾಲೆಂಜ್ ಅನ್ನ ಯಾತಕ್ಕೋಸ್ಕರ ಹಾಕಿದ್ರು ಅನ್ನೋದು ಬರುತ್ತೆ. ಯಾರು ಈ ಚಾಲೆಂಜ್ ಅನ್ನ ಹಾಕಿದ್ದು? ಯಾರಿಗೆ ಚಾಲೆಂಜ್ ಅನ್ನ ಕಟ್ಟಿದ್ರು? ಸೊ ಎಲ್ಲ ಪ್ರಶ್ನೆಗಳು ಇದೆ. ಸೊ KGF2 ನ ಟೀಸರ್ ನಿನ್ನೆ ಅಷ್ಟೇ ಲೀಕ್ ಆಗಿ ಅದು ಬಿಡುಗಡೆ ಆಗಿತ್ತು. ಆದ್ರೆ ಇವತ್ತು ಅದು ಬಿಡುಗಡೆ ಆಗಬೇಕಾಗಿತ್ತು. ಆದ್ರೆ ಈ ಲೀಕ್ ಆಗಿದ್ದಕ್ಕೆ ಕಾರಣ ಹೇಳ್ತಾ ಇರೋದು ಯಾರೋ ಚಾಲೆಂಜ್ ಅನ್ನ ಮಾಡಿ ಇದನ್ನ ಕದ್ದು ಈ ರೀತಿ ಟೀಸರ್ ಬಿಟ್ಟಿದ್ದಾರೆ ಅಂತ. ವಾರದ ಹಿಂದೆಯೇ ಟೀಸರ್ ಹ್ಯಾಕ್ ಆಗಬಹುದು ಅಂತ ಅನುಮಾನ ಇತ್ತು. ಟೀಸರ್ ಹ್ಯಾಕ್ ಆಗುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿತ್ತು. ಹಾಗಾದ್ರೆ KGF ಟೀಸರ್ ಲೀಕ್ ಮಾಡಿದ್ದು ತಮಿಳು ಹ್ಯಾಕರ್ಸ್? ಸಿನಿಮಾಗಳನ್ನೇ ಹ್ಯಾಕ್ ಮಾಡಿ ಲೀಕ್ ಮಾಡುವ ತಮಿಳು ಹ್ಯಾಕರ್ಸ್ ಈಗ KGF2 ಟೀಸರ್ ಅನ್ನ ಕೂಡ ಲೀಕ್ ಮಾಡಿರುವಂತಹ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. KGF2 ಟೀಸರ್ ಕದ್ದು ಬಿಟ್ಟಿದ್ದೆ ತಮಿಳು ಹ್ಯಾಕರ್ಸ್ ಅಂತ ಹೇಳಿ. ಸೊ KGF2 ಟೀಸರ್ ಕದ್ದಿರೋದು ತಮಿಳು ಹ್ಯಾಕರ್ಸ್ ಅನ್ನೋದು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಚಾಲೆಂಜ್ ಹಾಕಿತ್ತಂತೆ ಈ ಗ್ಯಾಂಗು ವಾರದ ಹಿಂದೆಯೇ. ಓಕೆ, ಈ ರೀತಿ ಆಗ್ತಾ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಅಟ್ಲೀಸ್ಟ್ ಇದು ಟೀಸರ್ ಆಯ್ತು. ಇನ್ನು ಚಿತ್ರ ಹೀಗೇನಾದ್ರೂ ಚಾಲೆಂಜ್ ಹಾಕ್ಬಿಟ್ಟು ಹಾಗೇನಾದ್ರೂ ಆದ್ರೆ ಕಥೆ ಏನು ಅನ್ನೋದು ಹಲವು ಚಿತ್ರತಂಡಗಳಲ್ಲಿ ಪ್ರಶ್ನೆ. ಈಗ ಇದಕ್ಕೆ ಕಡಿವಾಣ ಹಾಕೋದೇನು ಅನ್ನೋದು ಚರ್ಚೆಗಳು ನಡೀತಾ ಇದೆ. ನನ್ನ ಸಹೋದರಿ ಭಾರತಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಈ ರೀತಿಯಾಗಿ ಟೀಸರ್ಗಳನ್ನ ಚಾಲೆಂಜ್ ಹಾಕ್ಬಿಟ್ಟು ನಾವೇ ಅದನ್ನ ಬಿಡುಗಡೆ ಮಾಡ್ಬಿಡ್ತೀವಿ, ನಾವು ಅದನ್ನ ಲೀಕ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇಂಥ ಹ್ಯಾಕರ್ಸ್ಗಳು ಹೋಗ್ತಾ ಇದ್ದಾರೆ ಅಂದ್ರೆ ಚಿತ್ರತಂಡಗಳಿಗೆ ಬಹಳ ದೊಡ್ಡ ಸವಾಲಿದು. ಹಾಗಿದ್ದಾಗ ಮುಂದಿನ ದಿನಗಳಲ್ಲಿ ಸಿನಿಮಾಗಳು ಯಾವ ಪರಿಸ್ಥಿತಿಗೆ ಹೋಗ್ಬಿಡುತ್ತಾ ಅಂತ? ಖಂಡಿತವಾಗ್ಲೂ ಅರುಣ್, ಇವರ ಆಟ ಇಷ್ಟಕ್ಕೆ ನಿಲ್ಲಲ್ಲ. ಏನಂದ್ರೆ ತಮಿಳು ರಾಕರ್ಸ್ ಅನ್ನೋ ವೆಬ್ಸೈಟ್ ಭಾರತದ ಚಿತ್ರರಂಗದಲ್ಲಿ ಒಂದು ಭೂತ ಇದ್ದಂತೆ. ಅದು ಅಷ್ಟೊಂದು ಕಾಟ ಕೊಡ್ತಾ ಇದೆ ಚಿತ್ರೋದ್ಯಮಿಗಳಿಗೆ. ಯಾಕಂದ್ರೆ ಅನೇಕ ಚಿತ್ರಗಳಿಗೆ ಇದು ಚಾಲೆಂಜ್ ಹಾಕಿ ಆ ಚಿತ್ರಗಳು ರಿಲೀಸ್ಗಿಂತನೂ ಮುಂಚೆ, ಜೊತೆಗೆ ರಿಲೀಸ್ ಆಗದ ಕೆಲವೇ ಗಂಟೆಗಳಲ್ಲಿ ಕೂಡ ಅದನ್ನ ಹ್ಯಾಕ್ ಮಾಡಿ ಯೂಟ್ಯೂಬ್ನಲ್ಲೋ, ಜೊತೆಗೆ ಇನ್ನು ಏನೋ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಕ್ ಮಾಡಿ ಪ್ರಸಾರ ಮಾಡುವಂಥದ್ದು ಇದರ ಕೆಲಸ. ಜೊತೆಗೆ ಟೀಸರ್, ಟ್ರೈಲರ್ ಹೀಗೆ ಅನೇಕ ಏನು ಮುಂಚೆನೆ ಪ್ರೀಮಿಯರ್ ಆಗ್ತವೆ. ಆ ಥರದ ಏನೇ ಒಂದು ಸಂಭವ ಬಂದ್ರೆ, ಅಂದ್ರೆ ಮುಖ್ಯವಾಗಿ ಏನು ಈ ಚರ್ಚೆ ನಡೀತಾ ಇದ್ದಿದ್ದೇನೆಂದ್ರೆ ಟೀಸರ್ KGF2 ಟೀಸರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೇಟ್ ಅನೌನ್ಸ್ ಆಯ್ತು. ಅದಾದ ಕೆಲವೇ ದಿನಗಳಲ್ಲಿ ತಮಿಳು ರಾಕರ್ಸ್ ಅನ್ನೋ ವೆಬ್ಸೈಟ್ ಒಂದು ಚಾಲೆಂಜ್ ಮಾಡುತ್ತೆ. ಅಂದರೆ ನಾವು ಎಲ್ಲ ಏನು ಭಾರತ ದೇಶದ ಎಲ್ಲ ಒಂದು ಚಿತ್ರೋದ್ಯಮದ ಬೇರೆ ಬೇರೆ ಭಾಷೆಯ ಏನು ಸಿನಿಮಾಗಳನ್ನು ನಾವು ಹ್ಯಾಕ್ ಮಾಡ್ತೀವಿ, ಹಾಗೇನೆ ಈ ಟೀಸರನ್ನು ಕೂಡ ಹ್ಯಾಕ್ ಮಾಡ್ತೀವಿ ಅಂತ ಒಂದು ಚಾಲೆಂಜ್ ಆಗುತ್ತೆ. ಹಾಗೇನೆ ಟೀಸರನ್ನು ಹ್ಯಾಕ್ ಮಾಡ್ತು ಅನ್ನೋದೊಂದು ಮೂಲಗಳ ಮಾಹಿತಿ. ಜೊತೆಗೆ ಏನು ಇದ್ರ ಕೆಲಸ ಇಷ್ಟಕ್ಕೆ ನಡೆಯೋದಿಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳಿಗೂ ಜೊತೆಗೆ ಟ್ರೈಲರ್, ಸಿನಿಮಾ ಹೀಗೇನೆ ಒಂದು ಲೈನ್ ಹಾಕೊಂಡು ಒಂದು ಪ್ಲಾನ್ ಮಾಡಿಕೊಂಡು, ಪಕ್ಕ ಪ್ಲಾನ್ ಮಾಡಿಕೊಂಡು ಜಾಲ ಹೆಣೆದು ಈ ಥರದ ಒಂದು ಹ್ಯಾಕ್ ಮಾಡುತ್ತೆ ಅನ್ನೋದು ಒಂದು ಮಾಹಿತಿ. ಇದು ಮುಂಬೈ ಜಾಲ, ಜೊತೆಗೆ ಇವರು ಒಂದು ವಿದೇಶದಲ್ಲಿ ಇದ್ಕೊಂಡು ಜೊತೆಗೆ ಮುಂಬೈನಲ್ಲಿ ಒಂದು ಜಾಲ ಹುಡ್ಕೊಂಡು
ಬಳಸ್ಕೊಂಡು ಈ ಥರದ ಒಂದು ಭಾರತದಾದ್ಯಂತ ಒಂದು ಹ್ಯಾಕ್ ಮಾಡುವಂತಹ ಒಂದು ಘಟನೆ ಮಾಡ್ತಾರೆ, ಈ ಥರದ ಒಂದು ದುಷ್ಕೃತ್ಯವನ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು ಟ್ರೈಲರ್ ಅಂದರೆ ಟೀಸರನ್ನು ಅಂದರೆ KGF ಪಾರ್ಟ್ 2 ಟೀಸರನ್ನು ಅಂದರೆ ದೇಶವ್ಯಾಪಿಯಾಗಿ ಚರ್ಚೆ ಆಗ್ತಿರುವಂತಹ ಟೀಸರ್ ಇದು. ಸಾಕಷ್ಟು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸಾಕಷ್ಟು ವಲಯಗಳಲ್ಲಿ ಸಾಕಷ್ಟು ಕುತೂಹಲ ಇದೆ. ಹಾಗಾಗಿ ಈ ಟೀಸರ್ನ ಟಾರ್ಗೆಟ್ ಮಾಡಿ ಒಂದು ಹ್ಯಾಕ್ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಮತ್ತೊಂದು ಅನುಮಾನ ಇದರಲ್ಲಿ ಏನು ಬರ್ತಾ ಇರೋದು ಅಂದ್ರೆ KGF 2 ಟೀಸರ್ ಲೀಕ್ ಬಗ್ಗೆ ಎರಡನೆಯ ಸಂಶಯ ಯಾವುದು ಅಂದ್ರೆ ಟೀಸರ್ ಬಿಡುಗಡೆಗೂ ಮೊದಲು ಪ್ರೀಮಿಯರ್ ನಡೆದಿತ್ತು. ಸೊ ಇವತ್ತು ಬೆಳಗ್ಗೆ 10:18 ಅದನ್ನ ಟೀಸರ್ ರಿಲೀಸ್ ಆಗಬೇಕಾಗಿತ್ತು. ಆದ್ರೆ ನಿನ್ನೆಯೇ ಟೀಸರ್ ನ ಪ್ರೀಮಿಯರ್ ಅನ್ನ ಚಿತ್ರತಂಡ ಮಾಡಿತ್ತು. ಹಾಗಾಗಿ ಅದನ್ನ ಹ್ಯಾಕ್ ಮಾಡ್ಕೊಳ್ಳೋಕೆ ಸುಲಭವಾಯಿತು. ಇದನ್ನೇ ಬಳಸಿಕೊಂಡು ಹ್ಯಾಕರ್ಸ್ ಟೀಸರ್ ಅನ್ನ ಲೀಕ್ ಔಟ್ ಮಾಡಿದ್ರಾ ಅನ್ನೋದು ಮತ್ತೊಂದು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮೊದಲನೇದು ತಮಿಳು ರಾಕರ್ಸ್ ಏನಿದೆ ಹ್ಯಾಕ್ ಮಾಡಿರೋದು, ಎರಡನೆಯದು ಇನ್ನೊಂದು ಪ್ರೀಮಿಯರ್ ಅನ್ನ ಶೋ ಮಾಡಿದಾಗ್ಲೇನೆ ಅವ್ರು ಹ್ಯಾಕ್ ಮಾಡ್ಕೊಳ್ಳೋಕೆ ಅದು ಈಸಿ ಆಗೋಯ್ತಾ ಅನ್ನೋದೀಗ ಎರಡನೇ ಸಂಶಯವನ್ನ ಮುಟ್ಟಿಸ್ತಾ ಇದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಇದೇ ವಿಚಾರದಲ್ಲಿ ನೋಡೋಣ. KGF 2 ಟೀಸರ್ ಲೀಕ್ ಬಗ್ಗೆ ಮೂರನೇ ಅನುಮಾನ ಇದು. KGF 2 ರಿಲೀಸ್ ಏನಾಯ್ತು, ಲೀಕ್ ಆಗಿದ್ದು, ಅದು ಅನುಮಾನ 3 ಕಾಡ್ತಾ ಇರೋದು. ಉಂಡ ಮನೆಗೆ ದ್ರೋಹವನ್ನ ಬಗೆಯುವ ಕೆಲಸ ಮಾಡಿದ್ರ ಯಾರು? ಎಡಿಟಿಂಗ್ ಟೇಬಲ್ ನಿಂದಲೇ ಟೀಸರ್ ಲೀಕ್ ಔಟ್ ಆಯ್ತಾ? ಎಲ್ಲಿ ಎಡಿಟಿಂಗ್ ಅನ್ನ ನಡೆಸಲಾಗ್ತಾ ಇತ್ತು? ಯಾವ ಕಂಪ್ಯೂಟರ್ ನಲ್ಲಿ ಎಡಿಟಿಂಗ್ ಅನ್ನ ಮಾಡ್ತಾ ಇದ್ರು? ಯಾರು ಎಡಿಟ್ ಮಾಡ್ತಾ ಇದ್ರು? ಆ ಆಸುಪಾಸ್ನಲ್ಲಿ ಇರುವಂತವರೇ ಅಥವಾ ಎಡಿಟಿಂಗ್ ಮಾಡ್ತಾ ಇರುವಂತವರೇ ಇದನ್ನ ಮಾಡಿದ್ರಾ? ಉಂಡ ಮನೆಗೆ ದ್ರೋಹ ಬಗೆಯುವಂತ ಕೆಲಸವನ್ನ ಮಾಡಿದ್ರಾ ಅನ್ನೋ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ ಇದು ಬ್ಲಾಕ್ ಬಸ್ಟರ್ ಸಿನಿಮಾ KGF, ಆದ್ರೆ ಎರಡನೇದು ನಿರೀಕ್ಷೆ ತುಂಬಾ ಹುಟ್ಟಿತ್ತು. ಹಾಗಾಗಿ ತುಂಬಾ ಜನ ಅದನ್ನ ನೋಡ್ಕೊಳ್ಳೋಕ್ಕಾಗಲ್ಲ. ನನ್ನ ಸಹೋದರಿ ಭಾರತಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಭಾರತಿ, ಈಗ KGF 2 ಬಗ್ಗೆ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ದು ಸಿನಿಮಾ ಚಿತ್ರರಂಗ, ಎಲ್ಲಾ ಚಿತ್ರರಂಗವೂ ಕೂಡ ಇಡೀ ದೇಶವೇ ಆ ನಿರೀಕ್ಷೆಯನ್ನ ಇಟ್ಕೊಂಡು ಕೂತಿತ್ತು. ಹೀಗಿರಬೇಕಾದ್ರೆ ಎಡಿಟಿಂಗ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರುತ್ತೆ ಚಿತ್ರತಂಡ, ಜೊತೆಗೆ ಲೀಕ್ ಆಗುತ್ತೆ ಅನ್ನೋ ಅನುಮಾನಗಳೇನಿತ್ತು ಅದರ ಮಧ್ಯದಲ್ಲಿ ಎಲ್ಲವೂ ಕೂಡ ಇರುತ್ತೆ. ಹೀಗಿದ್ದಾಗ್ಲೂ ಕೂಡ ಅಲ್ಲಿಂದ ಲೀಕ್ ಆಗುತ್ತೆ ಅನ್ನೋದಾದ್ರೆ ಚಿತ್ರತಂಡದಲ್ಲಿ ಇರೋರೇ ಇದನ್ನ ಆಚೆ ಕೊಟ್ಟಿದ್ದ ಅನ್ನೋದು ಮತ್ತೊಂದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಭಾರತಿ, ಖಂಡಿತವಾಗ್ಲೂ ಏನಂದ್ರೆ ಉಂಡ ಮನೆಗೆ ಎರಡು ಬಗೆಯುವಂತಹ ಮನುಷ್ಯರು ಇರ್ತಾರೆ. ಹಾಗಾಗಿ ಯಾವಾಗಲೂ ಯಾರನ್ನು ನಂಬಕ್ಕಾಗೋದಿಲ್ಲ. ಹಾಗಾಗಿ ಒಂದು ಮೂಲದ ಪ್ರಕಾರ ಸಿನಿಮಾ ತಂಡದವರು ಏನಿದ್ದಾರೆ ಅವರಿಂದನೇ ಯಾರೋ ಒಬ್ಬರಿಂದನೇ ಅದೊಂದು ಟೀಸರ್ ಬಹುನಿರೀಕ್ಷಿತ ಟೀಸರ್ ಆಗಿರೋದ್ರಿಂದ ಲೀಕ್ ಆಗಿರ್ಬೋದು ಅನ್ನೋದೊಂದು ಮಾಹಿತಿ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಪ್ರೀಮಿಯರ್ ಏನ್ ಮಾಡ್ತಾರೆ ಅದರಿಂದನೂ ಕೂಡ ಒಂದು ಸಮಸ್ಯೆ ಎದುರಾಗುವಂತ ಚಾನ್ಸಸ್ ಇರುತ್ತೆ. ಏನಂದ್ರೆ ಬಹುನಿರೀಕ್ಷಿತ ಸಿನಿಮಾಗಳ ಪ್ರೀಮಿಯರ್ನ ಕೆಲವು ಗಂಟೆಗಳ ಮುಂಚೆ, ಅಂದ್ರೆ ಸಿನಿಮಾಗಳ ಟೀಸರ್ ಅಥವಾ ಟ್ರೈಲರ್ ಬಿಡೋದಕ್ಕಿಂತ ಕೆಲವು ಗಂಟೆಗಳ ಮುಂಚೆ ಯಾವ ವೆಬ್ಸೈಟ್ ನಲ್ಲಿ ಬಿಡ್ತಾರೆ, ಯಾವ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಡ್ತಾರೆ, ಅದರಲ್ಲಿ ಪ್ರೀಮಿಯರ್ ಶುರುವಾಗುತ್ತೆ. ಇದ್ರೆ ಲಾಂಗ್ ಒಂದು ಗ್ಯಾಪ್ ತಗೊಂಡು ಮುಂಚಿತವಾಗಿನೇ ಪ್ರೀಮಿಯರ್ ಮಾಡಲಾಯಿತು. ಅಂದ್ರೆ ನಿನ್ನೆನೆ 5:30 ಸಮಯಕ್ಕೆ ಸರಿಯಾಗಿ ಏನು KGF ಪಾರ್ಟ್ 2 ಟೀಸರ್ನ ಪ್ರೀಮಿಯರ್ ಮಾಡಲಾಯಿತು. ಕೌಂಟ್ ಡೌನ್ ಶುರುವಾಯಿತು. ಅಂದ್ರೆ ಪ್ರೀಮಿಯರ್ ಅಂದ್ರೆ ಕೌಂಟ್ ಡೌನ್ ಶುರುವಾಗಿರುತ್ತೆ. ಹಾಗಾಗಿ ಆ ಒಂದು ಕೌಂಟ್ ಡೌನ್ ಶುರುವಾದಾಗಲೇ ಪ್ರೀಮಿಯರ್ ಏನ್ ಮಾಡ್ತಾರೆ, ಇದು ಹ್ಯಾಕರ್ಸ್ಗಳಿಗೆ ಒಂದು ಬಂಡವಾಳ ಆದಂಗೆ, ಅದೊಂದು ಶಕ್ತಿ ಬಂದಂಗೆ. ಹ್ಯಾಕರ್ಸ್ ಏನಂದ್ರೆ ಪ್ರೀಮಿಯರ್ ನಿಂದಾನೇ ಅದನ್ನ ಹ್ಯಾಕ್ ಮಾಡಿ, ಏನಂದ್ರೆ ಟೀಸರ್ ಏನಿರುತ್ತೆ ಅದನ್ನ ಹ್ಯಾಕ್ ಮಾಡಿ ಬಳಸ್ಕೊಳ್ಳುವಂಥದ್ದು ಒಂದು ಮಾಹಿತಿ. ಆದ್ರೆ ಇನ್ನೊಂದೇನಂದ್ರೆ ಎಡಿಟಿಂಗ್ ಟೇಬಲ್ ಇಂದ ಹೇಗೆ ಲೀಕ್ ಆಯ್ತು ಅನ್ನೋದು. ಯಾಕಂದ್ರೆ ಲೀಕ್ ಆದ ಟೀಸರ್ ತುಣುಕುಗಳನ್ನ ನೋಡ್ತಾ ಇದ್ದಾರೆ, ಅದು ಕಟ್ ಟೀಸರ್ ಬಂದಿರುತ್ತೆ. ಹಾಗಾಗಿ ಆ ಕಟ್ ಟೀಸರ್ ಏನ್ ಬಂದಿರುತ್ತೆ ಅದು ಹ್ಯಾಕ್ ಮಾಡೋರಾದ್ರೆ ಸಂಪೂರ್ಣವಾಗಿ ಟೀಸರ್ ಅನ್ನ ಹ್ಯಾಕ್ ಮಾಡಿ ಬಿಡ್ತಾರೆ ಅನ್ನೋದೊಂದು ಮಾಹಿತಿ. ಜೊತೆಗೆ ಈ ಕಟಿಂಗ್ಸ್ ಏನು ಇರ್ತವೆ ಟೀಸರ್ಗಳು, ಅದು ಎಡಿಟಿಂಗ್ ಟೇಬಲ್ ನಲ್ಲಿ ಕೆಲವರ ಕೃತ್ಯ, ಯಾರೋ ಒಂದು ಹಣದ ಆಸೆಗೂ ಇರ್ಬೋದು, ಇಲ್ಲ ಅಥವಾ ಇನ್ಯಾವುದೋ ಒಂದು ಬೇಜಾರಿಗಿರ್ಬೋದು, ಈ ತರದ ಒಂದು ಅಥವಾ ಏನೋ ಒಂದು ತಂಡದ ಮೇಲೆ ಒಂದು ಬೇಜಾರಿನ ವಿಷಯದಿಂದ ಈ ತರದೊಂದು ಮಾಡಿರ್ತಾರೆ ಅನ್ನೋ ಸಂಭವ ಇದೆ. ಹಾಗಾಗಿ ಯಾವುದು ಇನ್ನು ಅಧಿಕೃತವಾಗಿ ಸಿನಿಮಾ ತಂಡ ಪತ್ತೆ ಹಚ್ಚಿಲ್ಲ. ಈಗಾಗಲೇ ಹೇಳ್ತಾ ಇದೆ ಖಂಡಿತವಾಗ್ಲೂ ಹ್ಯಾಕರ್ಸ್ ಯಾರು ಅನ್ನೋದನ್ನ ನಾವು ಕಂಡುಹಿಡಿತೀವಿ ಅಂತ. ಹೀಗಾಗಿ ಒಂದು ಈ 3 ಪಾಯಿಂಟ್ಗಳೇನಿವೆ, ಇಂತಹ ಪಾಯಿಂಟ್ಗಳಲ್ಲಿ ಎಲ್ಲ ಒಬ್ಬ ಕಳ್ಳ ಅಂದ್ರೆ KGF ಗಡಿಗೆ ಕನ್ನ ಹಾಕಿರೋ ಕಳ್ಳ ಸಿಕ್ಕ ಹಾಕೊಂಡು ಬೀಳುವಂತಹ ಒಂದು ಮಾಹಿತಿ ಇದೆ. ಓಕೆ, ಕೊನೆಯಲ್ಲಿ ಆ ಟೀಸರ್ ಅಲ್ಲಿ ದ ಪ್ರಾಮಿಸ್ ವಿಲ್ ಬಿ ಕೆಪ್ಟ್ ಅಂತ ಏನ್ ಹೇಳ್ತಾರೆ, ಅದೇ ಈ ಸಿನಿಮಾಗೆ ಒಂದು ದೊಡ್ಡ ನಿರ್ಣಾಯಕ. ತಾಯಿ ಹೇಳಿರುವಂತಹ ವಿಚಾರಕ್ಕೂ ಆ ಮಗು ಅವತ್ತು ಕೊಟ್ಟಂತ ಪ್ರಾಮಿಸಿಗೂ ಸಿನಿಮಾ ಹೇಗೆ ತಗೊಂಡು ಹೋಗುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಆ ಟೀಸರ್ ಅಲ್ಲಿ ಇದೆ. ಬಟ್ ಈಗ ಹುಟ್ಕೊಂಡಿರುವಂಥದ್ದು ಇದನ್ನ ಲೀಕ್ ಮಾಡಿದಂಥವರು ಯಾರು? ಒಳಗಡೆ ಇರೋರ, ಆಚೆ ಇರೋರ?